ನಿನದೇನೆ ಪ್ರೇಮ. ಲವ್ ಮಾಕ್ಟೇಲ್ ಪಯಣ. ಆದಿ ನಿಧಿ ಪ್ರೇಮ ಕಾವ್ಯದಿಂದ ತಂದೆ ಮಗಳ ಅನುಬಂಧದವರೆಗೆ ಒಂದು ವಿಶ್ಲೇಷಣೆ. ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಥೆಗಳಿಗೆ ಎಂದಿಗೂ ಬರಗಾಲವಿಲ್ಲ. ಆದರೆ ಒಂದು ದಶಕದ ಕಾಲ ನೆನಪಿನಲ್ಲಿ ಉಳಿಯುವಂತಹ ಫ್ರೆಶ್ ಎನಿಸುವ ಸಿನಿಮಾಗಳು ಬರುವುದು ಅಪರೂಪ. ಅಂತಹ ಅಪರೂಪದ ಸಾಲಿಗೆ ಸೇರುವ ಚಿತ್ರ ಲವ್ ಮಾಕ್ಟೇಲ್. ಕಣ್ಣ ಹನಿಯೊಂದು ಕಣ್ಣಲೇ ತೂಗಿ. ಭಾಗ 1. ನಿಧಿಯ ಹುಡುಕಾಟ ಮತ್ತು ವಾಸ್ತವದ ದರ್ಶನ. 2020ರಲ್ಲಿ ಯಾವುದೇ ದೊಡ್ಡ ಹೈಪ್ ಇಲ್ಲದೆ ತೆರೆಕಂಡ ಲವ್ ಮಾಕ್ಟೇಲ್ ಮೊದಲ ಭಾಗ ಕೇವಲ ಒಂದು ಸಿನಿಮಾ ಆಗಿರಲಿಲ್ಲ. ಅದು ಪ್ರತಿಯೊಬ್ಬ ಯುವಕನ ಜೀವನದಲ್ಲಿ ನಾಸ್ಟಾಲಜಿಯಾ ಆಗಿತ್ತು. ಶಾಲಾ ದಿನಗಳ ಕ್ರಶ್, ಕಾಲೇಜು ದಿನಗಳ ವಿಫಲ ಪ್ರೇಮ ಮತ್ತು ಕೊನೆಗೆ ಸಿಗುವ ನಿಧಿ ಎಂಬ ಪರಿಪೂರ್ಣ ಸಂಗಾತಿ. ಹೀಗೆ ಆದಿಯ ಜೀವನದ ವಿವಿಧ ಹಂತಗಳು ಪ್ರೇಕ್ಷಕರಿಗೆ ತಮ್ಮದೇ ಕಥೆ ಎನಿಸಿತು. ಕೃಷ್ಣ ಅವರ ನಿರ್ದೇಶನ ಮತ್ತು ಮಿಲನ ನಾಗರಾಜ್ ಅವರ ನಿಧಿ ಪಾತ್ರ ಇಂದಿಗೂ ಕನ್ನಡದ ಬೆಸ್ಟ್ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಒಂದು. ಲವ್ ಯು ಚಿನ್ನ, ಲವ್ ಯು ಕಂದ. ಭಾಗ 2. ವಿರಹದ ನಂತರದ ಬದುಕು ಮತ್ತು ಬಾಂಧವ್ಯ. ಯಾವುದೇ ಯಶಸ್ವಿ ಸಿನಿಮಾದ 2ನೆಯ ಭಾಗ ಮಾಡುವುದು ಸವಾಲಿನ ಕೆಲಸ. ಆದರೆ ಕೃಷ್ಣ ಅವರು ಲವ್ ಮಾಕ್ಟೇಲ್ ಮೂಲಕ ಆ ಸವಾಲನ್ನು ಗೆದ್ದರು. ನಿಧಿಯ ಅಗಲಿಕೆಯ ನಂತರ ಆದಿ ಹೇಗೆ ತನ್ನ ಬದುಕನ್ನು ಮರುಕಟ್ಟಿಕೊಳ್ಳುತ್ತಾನೆ ಎಂಬ ಕಥೆ ಭಾವನಾತ್ಮಕವಾಗಿತ್ತು. ವಿರಹದ ನೋವಿನ ನಡುವೆಯೂ ಸಣ್ಣದೊಂದು ಆಶಾವಾದವನ್ನು ಈ ಚಿತ್ರ ಬಿತ್ತಿತು. ಇದು ಕೇವಲ ಪ್ರೇಮ ಕಥೆಯಾಗಿ ಉಳಿಯದೆ ಮನುಷ್ಯನ ಜೀವನದ ಬದಲಾವಣೆಗಳನ್ನು ಒಪ್ಪಿಕೊಳ್ಳುವ ಪಕ್ವತೆಯನ್ನು ತೋರಿಸಿತು. ಕಳ್ಕೊಂಡಿರೋರನ್ನ ನೆನೆಸ್ಕೋತೀವಿ, ನಮ್ಮ ಉಸಿರಲ್ಲೇ ಜೊತೆಯಾಗಿರೋರ್ನ ಯಾರು ನೆನೆಸ್ಕೋತಾರೆ? ಈಗ ಬರಲಿರುವ ಲವ್ ಮಾಕ್ಟೇಲ್ 3 ಬಗ್ಗೆ ಯಾಕೆಷ್ಟು ಕುತೂಹಲ? ವೀಕ್ಷಕರ ಪ್ರಕಾರ ಈ ಫ್ರಾಂಚೈಸಿ ಪ್ರತಿ ಹಂತದಲ್ಲೂ ತನ್ನ ಆಯಾಮವನ್ನು ಬದಲಿಸಿಕೊಳ್ಳುತ್ತಾ ಬಂದಿದೆ. ಜೀವನಿನ್ನ ನೋಡದೆ ಒದ್ದಾಡಿದೆ. ಮೊದಲ ಭಾಗ ಹದಿಹರೆಯದ ಪ್ರೀತಿ ಮತ್ತು ಸಂಗಾತಿಯ ಹುಡುಕಾಟ. 2ನೇ ಭಾಗ ಕಳೆದುಕೊಂಡ ಪ್ರೀತಿಯ ನೆನಪು ಮತ್ತು ಚೇತರಿಕೆ. 3ನೇ ಭಾಗ ವರದಿ ಪ್ರಕಾರ ಈ ಬಾರಿ ತಂದೆ ಮತ್ತು ಮಗಳ ನಡುವಿನ ಅನುಬಂಧದ ಮೇಲೆ ಬೆಳಕು ಚೆಲ್ಲಲಿದೆ. ಒಬ್ಬ ನಾಯಕ ಕೇವಲ ಪ್ರೇಮಿಯಾಗಿ ಉಳಿಯದೆ ಕಾಲಕ್ಕೆ ತಕ್ಕಂತೆ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳೆಯುವುದನ್ನು ತೋರಿಸುವುದು ಈ ಸರಣಿಯ ವಿಶೇಷತೆ. ನನ್ನ ಕನಸೇ, ನನ್ನೆಲ್ಲ ಸೊಗಸೆ. ಲವ್ ಮಾಕ್ಟೇಲ್ ಯಶಸ್ಸಿನ ಮುಖ್ಯ ಕಾರಣ ಅದರ ಸರಳತೆ ಮತ್ತು ರಿಲೇಟಬಿಲಿಟಿ. ಇಲ್ಲಿ ಹೀರೋ ಅತೀಂದ್ರಿಯ ಶಕ್ತಿ ಇರುವ ವ್ಯಕ್ತಿಯಲ್ಲ, ಬದಲಿಗೆ ನಮ್ಮ ನಡುವಿನ ಒಬ್ಬ ಸಾಮಾನ್ಯ ಹುಡುಗ. ಮಿಲನ ಕೃಷ್ಣ ಜೋಡಿಯ ನೈಜ ಬದುಕಿನ ಕೆಮಿಸ್ಟ್ರಿ ಕೂಡ ಬೆಳ್ಳಿ ತೆರೆಯ ಮೇಲೆ ಮ್ಯಾಜಿಕ್ ಮಾಡಿದೆ. ರಘು ದೀಕ್ಷಿತ್ ಮತ್ತು ನಕುಲ್ ಅಭಯಂಕರ್ ಅವರ ಸಂಗೀತ ಈ ಪಯಣಕ್ಕೆ ಪ್ರಾಣ ತುಂಬಿದೆ. ಟಾಕ್ಸಿಕ್ನಂತಹ ಬಿಗ್ ಬಜೆಟ್ ಸಿನಿಮಾಗಳ ಅಬ್ಬರದ ನಡುವೆ ಲವ್ ಮಾಕ್ಟೇಲ್ನಂತಹ ಭಾವನಾತ್ಮಕ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಯಾವಾಗಲೂ ಸ್ಥಾನ ನೀಡುತ್ತಾರೆ. ಮಾರ್ಚ್ 19ಕ್ಕೆ ಆದಿಯ ಹೊಸ ಪಯಣ ಶುರುವಾಗಲಿದ್ದು, ಇದು ಮತ್ತೊಮ್ಮೆ ಪ್ರೇಕ್ಷಕರ ಕಣ್ಣಾಲಿಗಳನ್ನು ತೇವಗೊಳಿಸುತ್ತದೆಯೇ ಎಂಬುದು ಕಾದು ನೋಡಬೇಕಿದೆ.